ಗಾಯ್ಸ್ ವಿವಿಪುರಂ ಫುಡ್ ಸ್ಟ್ರೀಟ್ ಬಂದಿದ್ದೋ ಬಟ್ ಫ್ಲಾಪು ಮಳೆ ಬರ್ತೈತೆ. 99 ದೋಸೆ ಚೆನ್ನಾಗಿರತ್ತೆ ಆಕ್ಚುಲಿ. ವಡಾಪಾವ್ ತಗೋಬಿಟ್ಟ, ಪಾವ್ ಭಾಜಿ ತಗೊಳ್ಳಲೆ, ವಡಾಪಾವ್ ಬೇಡಲೆ, ಪಾವ್ ಭಾಜಿ ಅಂತ ತಗೋಬಿಟ್ಟ ತಿನ್ಬೋದು. ವಡಾಪಾವೇನಾ? ಹಾಂ, ಪಾವ್ ಭಾಜಿ. 3 ಪಾವ್ ಭಾಜಿ. ಹಾಂ, 3 ಪಾವ್ ಭಾಜಿ. ಏನ್ ಗುರು ಹಿಂಗ್ ಮಾಡಾಕ್ಬಿಟ್ರು 2 ನಿಮಿಷಕ್ಕೆ? ನಾನು ಫಸ್ಟ್ ತಿಂತೀನಪ್ಪ, ಯಾರು ತಿಂದು ಏನಾರು ಬಿಡ್ರಿ. ಎತ್ಕೊಂಡು ಗನ್ಬೇಕು ಹಂಗೆ ನಿಮ್ಮೆಣ್ಣೆಲ್ಲಿ ಗಿನ್ಕೋಬೇಕಣ್ಣ? ನಿಮ್ಮೆಣ್ಣೆ ಇಟ್ಕೊಂಡ್ರೆ ಟೇಸ್ಟು. ಎಲ್ಲಿ ಗಿನ್ಕೋಬೇಕಣ್ಣ? ಬನ್ನಿ ಗಿನ್ಕೋಬೇಕು. ಬಾಜಿಗೆ ಕಲ್ಸ್ಕೊಂಡು ಈರುಳ್ಳಿ ಎತ್ಕೊಂಡು ಕ್ರೇಜಿನಾ? ಚೆನ್ನಾಯ್ತಾ? ಸ್ಮೋಕಿಗೆ ಬರ್ಸ್ತಾರ ಗುರ, ಹಂಗೆ ಬೆಂಕಿ ಬಗ್ ಅಂತ. ಪನ್ನೀರ್ ಟಿಕ್ಕಾ ಅಂತ ಟಿಕ್ಕಾ. ಓಕೆ ಗುರು, ಹೇಗಿದ್ರೆ? ಸೂಪರ್ ಆಗಿದೆ ಗುರು. ಮಾರ್ಬಲ್ ಸ್ಟೇಜ್ ಆರಾಮಾಗಿ ಯಾರೇ ಬಂದು ಎಂಜಾಯ್ ಮಾಡ್ಬೋದು. ಬನ್ನಿ ಇಲ್ಲಿ ಎಂಜಾಯ್ ಮಾಡಿ. 100 ರೂಪಾಯಿಗೆ ಮಸ್ತ್ ಟ್ರೈ. ಆದ್ರೆ ಪೀಸ್ ಕಡಿಮೆ ಇಲ್ಲ. ನಾನು ಒಂದೇ ತಿಂದಿದ್ದು. ನಾನು ನೀನು ಒಂದೇ, ನಾವು 3 ತಿಂದ್ವಲ್ಲ. ಏನೋ ಟ್ರೈ ಮಾಡಿ ಬಂದು ಚೆನ್ನಾಗೈತೆ ಅಂತಂತಾರೆ. ನನಗೇನೋ ಒಂದಕ್ಕೆ ಏನು ಅಷ್ಟೊಂದು ಇದಾಗಲಿಲ್ಲ, ಇಷ್ಟ ಆಯಿತು ಅಂತ ಅನಿಸ್ಲಿಲ್ಲ. ಏನು ಹೇಳಿದ್ದೆ ಬಚ್ಚ ನೀನು? ನಾನೊಂದು ಪುಡಿ ಮಸಾಲೆ, ಪುಡಿ ದೋಸೆ, ಇನ್ನೊಂದು ಮಸಾಲೆ ದೋಸೆ. ಫುಡ್ ಸ್ಟ್ರೀಟಲ್ಲಿ 2 ಥರ ದೋಸೆ ಟ್ರೈ ಮಾಡ್ತಿದ್ದೀವಿ. ನಾನು ಮಸಾಲೆ ಲೋವರು, ನಾನು ಮಸಾಲೆ ಟ್ರೈ ಮಾಡ್ತಿದ್ದೀನಿ. ನಮ್ಮ ಮುಕುಲ್ ದೇವರು ಟ್ರೈ ಮಾಡ್ತಾ ಇದ್ದಾರೆ ಪುಡಿ ದೋಸೆ. ನೋಡಕ್ಕೆ ಫಸ್ಟ್ ಮುಕುಲ್ ನೋಡೋಣ. ಪುಡಿ ದೋಸೆ, ಕಾಯಿ ಚಟ್ನಿ ಕೊಡಿದ್ದಾರೆ ಅಂತ ಅನ್ಕೊಂಡು ಇದ್ದೀನಿ. ಕಾಯಿ ಚಟ್ನಿ ಓಕೆ, ತಿನ್ನಪ್ಪ, ತಿನ್ ಟೇಸ್ಟ್ ಹೇಳಪ್ಪ ಹೆಂಗದೆ ಅಂತ. ಬೆಣ್ಣೆ ಚೆನ್ನಾಗಿ ಹಾಕಿದ್ದಾರೆ, ಬೆಣ್ಣೆ ಫ್ಲೇವರ್ ಚೆನ್ನಾಗಿ ಬರ್ತದೆ. ಇನ್ನೊಂದೇನಪ್ಪ ಅಂದರೆ ಪುಡಿ, ಏನು ಚಟ್ನಿ ಪುಡಿ, ಇವ್ರು ಯಾವ ಪುಡಿ ಯೂಸ್ ಮಾಡ್ತಾರೆ? ಚಟ್ನಿ ಪುಡಿ ಯೂಸ್ ಮಾಡ್ತಾರೆ. ಕಡಲೆಕಾಯಿ ಪೌಡ್ರು ಇದು ಇರ್ಬೋದೇನೋ ಗೊತ್ತಾ, ಪುಡಿನ ಹಾಕಿದ್ದಾರೆ. ಫುಲ್ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ಬೇಡ ಜಾಸ್ತಿ. ಟೇಸ್ಟ್ ಹೆಂಗೈತೆ ಹೇಳಿ ಸಾಕು ನನಗೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಏನಪ್ಪ ಫಾಗಿ ನಿಂದೇಳು ಮಚ್ಚ, ಹೆಂಗೈತೆ? ನಂದು ಮಸಾಲೆ ದೋಸೆ ಫುಲ್ಲು ರೋಸ್ಟ್ ಆಗಿದೆ, ಒಳ್ಳೆ ಬೆಣ್ಣೆ ಸ್ಮೆಲ್ಲು ಬರ್ತಾ ಇದೆ. ಎತ್ಕೊಳ್ತಾ ಇದ್ದೀನಿ ಪಲ್ಯ ಸಮೇತ. ನೋಡೋಣ ಹೆಂಗಿದೆ ಟೇಸ್ಟು ಅಂತ. ಹೆಂಗೈತಾ? ಪೈಸಾರೆ ಯಾಕೆ ವಿವಿಪುರಂ ಫುಡ್ ಸ್ಟ್ರೀಟು ಇಷ್ಟೊಂದು ಫೇಮಸ್ ಆಗಿದೆ, ಯಾಕೆ ಇಲ್ಲಿ ಫುಡ್ ತಿನ್ನಾಗಿ ಬರ್ತಾರೆ ಅಂತ ಇವತ್ತು ಆ್ಯಕ್ಚುಲಿ ಗೊತ್ತಾಯಿತು. ಮಸಾಲೆ ಅಂತೂ ಅದ್ಭುತವಾಗಿದೆ ತಿನ್ನೋಕ್ಕೆ. ಅದು ತಿಂದರೆ ಒಂದು ನಿಜವಾದ ಸ್ವಾದದ ಅನುಭವ ನಿಮ್ಗೆ ಆಗ್ತದೆ. ಗುರು ಗ್ಯಾಪಲ್ಲಿ ಅದೇನೋ ಹಿಡ್ಕೊಂಡ್ ಬಂದ ನೋಡಿ. ಏನಪ್ಪ ಗುರುದೇವ್ ಇದು? ಪನ್ನೀರ್ ರೋಲ್. 2 ಇಂಚ್ ಹೋಗ್ಲಿ, ಒಂದೇ 2 ಅದು ಗ್ಯಾಪಲ್ಲಿ ಇಂತ ನೋಡಿ. ಈಗ ರಾಜ್ಕುಮಾರ್ ತಿನ್ನಕ್ಕೆ ಮಾಡೋಣ.
ತಿನ್ನಪ್ಪ. ಅಯ್ಯೋ ಯೋ 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 ನಿಧಾನ ಕಣೋ. ನಿಧಾನ ಸಮಾಧಾನ. ತುಂಬ ಬಿಸಿ ಇದೆ, ಯಾರು ಫುಲ್ ಸ್ಪೈಸಿ, ಲೆಮನ್ಸು ಸೂಪರ್ ಆಗಿದೆ. ಆಂಧ್ರ ತಿನ್ಕೊಂಡು ಇನ್ನು ಏನೇನು ಟ್ರೈ ಮಾಡ್ಬೋದು ಟ್ರೈ ಮಾಡೋಣ, ಬನ್ನಿ ಹೋಗೋಣ. ಓಕೆ, ದೀಪಕ್ ಅವರು ಒಂದು ಐಸು ಟ್ರೈ ಮಾಡ್ತಾ ಇದ್ದಾರೆ ಇವಾಗ. ಯಾವ್ದು ಐಸ್ ಅದು? ಹಾಂ, ಡ್ರೈ ಫ್ರೂಟ್ಸ್. ಇದು ಫುಡ್ ಸ್ಟ್ರೀಟಲ್ಲೇ. ನೇಮ್ ಬಂದು ರಾಯಲ್ ಐಸ್ ಕಾರ್ನರ್ ಅಂತ. ನಮ್ಮದು ಸೋಡಾ ಬಂದಿದೆ. ನಮ್ಮ ಮುಕ್ಕುಲ್ ಅವ್ರು ಟೇಸ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೇನು ಆಗಬಾರ್ದು ಅಂದ್ಬಿಟ್ಟು ನಮ್ಮ ಮುಕ್ಕುಲ್ ಅವ್ನು ಟೇಸ್ಟ್ ಮಾಡಿ ಅವ್ನಿಗೇನು ಸಾಯ್ಲಿಲ್ಲ ನನಗೆ ಕೊಡ್ತಾನೆ. ನೋಡಿ, ನಮ್ಮ ದೀಪಕ್ ಅವ್ರು ಒಳ್ಳೆ ಐಸ್ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಎಲ್ಲ ಜೋರಾಗಿ ಹಾಕಿದ್ದಾರೆ. ಒಂದು ಸೋಡಾ ಬಂದಿದೆ, ನಾವು ಸೋಡಾ ಟ್ರೈ ಮಾಡ್ತಾ ಇದ್ದೀವಿ. ಅಪ್ಪ ಅಜೀವ್ ಮಾಡಬೇಡ. ನಮ್ಮ ಮುಕ್ಕುಲ್ ಅವ್ರದ್ದು ಐಸ್ ರೆಡಿ ಆಯ್ತಾ ಇದ್ದಾರೆ. ಇವರಿಬ್ಬರದ್ದು ಬಂತು, ನಂದಿನ ಬರಲಿಲ್ಲ ಅಂತ ಮುಕ್ಕುಲ್ ಅವ್ರು ನೋಡ್ತಾ ಇದ್ದಾರೆ. ಡಿಫ್ರೆಂಟ್ ಆಗಿ ಪಟ್ಟಿ ಚಟ್ಟಿ ಎಲ್ಲ ಐಸು ಮಾಡ್ತಾ ಇದ್ದಾರೆ. ನೀವು ಬಂದರೆ ಮಿಸ್ ಮಾಡದೆ ಟ್ರೈ ಮಾಡಿ. ರಾಯಲ್ ಐಸ್ ಕಾರ್ನರ್ ಅಂತ. ಹೌದಾ? ತಿನ್ಸ್ರಿ ಹಂಗೆ. ಆಕ್ಚುಲಿ ಫ್ಲೇವರ್ ಚೆನ್ನಾಗಿದೆ. ಇವಾಗ ನಮ್ಮ ಮುಕ್ಕುಳವ್ರದ್ದು ಐಸ್ ಬಂದಿದೆ. ಫುಲ್ಲು ಚಾಕೊಲೇಟ್ ಲಾವನೇ ಇದೆ ಐಸ್ ಕ್ರೀಮ್ ಅಲ್ಲಿ. ಆಲ್ಮಂಡ್ ಕ್ಯಾಶ್ಯೂ. ಇದು ಐಸ್ ಫ್ಲೇವರ್ ಬಂದು ಯಾವ್ದ್ರ ಮುಕ್ಕುಳವ್ರೆ? ಆಲ್ಮಂಡ್ ಕ್ಯಾಶ್ಯೂ. ಹಾಂ, ಫ್ಲೇವರ್ ನೋಡ್ಬೋದು. ಒಂದು ಚಾಕ್ಲೇಟ್, ಹಾಟ್ ಚಾಕ್ಲೇಟ್ ಸಿರಪ್ ಆಗಿರ್ತದೆ. ನಮ್ಮ ಎಲ್ಲ ಪ್ಲಾನ್ಸು ವಿವೇಪುರಮಲ್ಲಿ ಮುಗಿದಿದೆ. ಕಡೆಗೆ ಹೋಗ್ತಾ ಒಂದೇ ಒಂದು ಟ್ರೈ ಮಾಡೋದಿದೆ. ಏನಪ್ಪ ಅದು? ಹೋದ್ಮೇಲೆ 370 ರೂಪಾಯಿಗೆ ನೋಡಿ, ಇದು ಮೂರೇ ಬಂದಿರೋದು ವಿವಿಪುರಂ ಫುಡ್ ಸ್ಟ್ರೀಟಲ್ಲಿ. ಒಂದು ಸೋಡಾ, 2 ಐಸು. ಬಟ್ ಕಾಸ್ಗೆ ಬರ್ತಿದೆ. ಇಲ್ಲಿಗೆ ಬಂದಾಗ ಈ ದೇವಸ್ಥಾನ ಎಲ್ಲ ಮಿಸ್ ಮಾಡದೆ ಹೋಗಿ, ಮಸ್ಟ್ ಟ್ರೈ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಮ್ಮ ಹುಡುಗರು ಕರೀತಾ ಇದ್ದಾರೆ, ಟೈಮ್ ಆಯಿತು. ಆ್ಯಕ್ಚುಲಿ ನಾವು ಇನ್ನೂ ಕನಕಪುರ ಹೋಗ್ಬೇಕು. ನೀವೇನು ತಗೋಳಲ್ವ ಸ್ಟ್ರೀಟಲ್ಲಿ? ದಯವಿಟ್ಟು ಐಸ್ ಕ್ರೀಮ್ ಟ್ರೈ ಮಾಡಿ, ಸಕ್ಕತ್ತಾಗೈತೆ. ಎಲ್ಲ ಚೆನ್ನಾಗಿತ್ತು. ಕಡೆಯದಾಗ ಒಂದೇ ಒಂದು ಐಟಮು ಟ್ರೈ ಮಾಡಬೇಕು. ನನ್ನ ಲೈಫಲ್ಲಿ ಇನ್ನೂ ಉಸಿರನ್ನು ಟ್ರೈ ಮಾಡಿಲ್ಲ. ಅದು ಅದ್ರ ಶಾಪ್ ಮುಂದೆ ಕರ್ಕೊಂಡೋಗಿ ಇಸ್ತೀನಿ ನೋಡ್ರ. ಇದೇ ಟ್ರೈ ಮಾಡ್ಬೇಕಂತಿರೋದು. ಪೊಟ್ಯಾಟೊ ಟ್ವಿಸ್ಟರು ಹೆಂಗಿರುತ್ತೆ ನೋಡೋಣ. ತಿನ್ಬಿಟ್ಟು ಫೈನಲ್ ಡಿಶ್ ಬಂತಪ್ಪ. ಅದೇನೋ ಚಿಕ್ಕ ವಯಸ್ಸಿನ ತಿನ್ಬೇಕಂತ ಇದನ್ನ. ಗೈಸ್, ಫೈನಲಿ ಕಾರ್ ಹತ್ರ ಬಂದಿದ್ದೀವಿ. ಮುಕುಲ ಮಾತ್ರ 10 ಕಿಲೋಮೀಟರ್ಸ್ ನಡೆಸಿದ್ದಾನೆ. ಗುರು ಹೆಂಗೆ? 10 ಕಿಲೋಮೀಟರ್ ನಡೆದಿದ್ದಾನೆ ಗುರು. ಸ್ಟ್ರೀಟ್ ಫುಡ್ ತಿಂದಿದ್ದೆಲ್ಲ ಕರ್ಕೋಯ್ತಂತೆ. ಅಯ್ಯಪ್ಪ, ಸಾಕಾಗ್ಬಿಡ್ತು. ಅಷ್ಟೇ ಬ್ರೋ, ಇವತ್ತು ನಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ವ್ಲಾಗಿಂಗ್ ಕನ್ನಡಿಗನ ಬೆಳೆಸಿ. ಗುರು, ಏನಾರು ಹೇಳ್ಬೇಕಾಗಿತ್ತ ನೀನು? ಅಷ್ಟೇ ಬ್ರೋ, ಸಖತ್ತು ಟಯರ್ಡ್ ಆಗಿಬಿಟ್ಟಿದ್ದೀವಿ. ನೋಡ್ಕೊಳ್ಳಿ, ನನ್ನ ಫೇಸ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಫುಲ್ ಬೇವತ್ತಾಗ್ಬಿಟ್ಟಿದ್ದೀನಿ. ನೋಡಿ ನಮ್ಮ ಜಾಕಿ ಏನಾಗಿರ ಮೆಚ್ಚಿಗೆ ಬೆಚ್ಕೊಂಡ್ರೆ ಅವ್ರು ಬೆಳಗಿರ್ತಾರೆ. ಅವರು ಕಾಣೋದೇ ಇಲ್ಲ. ನಮ್ಗೆ ನೋಡಿ ಎಲ್ಲ ಕಡೆ ಕಿತ್ಕೊಂಬತ್ತದೆ. ಅಷ್ಟೇ, ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಡಾ, ಬಾಯ್ ಬಾಯ್. ನೋಡಿ ಫ್ರೆಂಡ್ಸ್, ಈ ಟ್ರಿಪ್ಪು ಹೋಗಿ ವ್ಲಾಗ್ ಮಾಡ್ಕೊಂಡು ಬರ್ತೀವಲ್ಲ, ಅದೇನಂತ ತೊಂದರೆ ಅನ್ಸಲ್ಲ. ಆದರೆ ವ್ಲಾಗ್ ಮಾಡ್ಕೊಂಡು ಹೋದ್ಮೇಲೆ ಈ ಕಾರ್ನ ತೊಳೆದು ಕ್ಲೀನ್ ಮಾಡೋದು ಇದೆಯಲ್ಲ, ಅದರಂಥ ದೊಡ್ಡ ಕೆಲಸ, ಸಾಹಸ ಕೃತ್ಯ ಇನ್ನೊಂದಿಲ್ಲ. ನಾವು ಮಾಡಿ ಸುಸ್ತಾಗಿ ಸೈಲೆಂಟಾಗಿ ಹಿಂದೆ ಬಂದು, ಇವಾಗ ನಮ್ಮ ಇಬ್ಬರು ಇನ್ನೂ ಐಕ್ಳು ಏನೇನೋ ಮಾಡ್ತಾವ್ರೆ. ಅಂದರೆ ಕಾರ್ ಕ್ಲೀನ್ ಮಾಡ್ತಾವ್ರೆ ಅಂತ. ತುಂಬ ಕಷ್ಟಕರ ಕೆಲಸ ಇದೆ ಇದು. ನೋಡಿ, ಇಬ್ಬರು ಸತತವಾಗಿ ಒಟ್ಟೊಟ್ಟಿಗೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಕಾರ್ನ ಕ್ಲೀನ್ ಮಾಡೋಕ್ಕೆ. ನೀವು ಕಾರ್ನ ಕ್ಲೀನ್ ಮಾಡೋಕ್ಕೆ ಇದೇ ಥರ ಕಷ್ಟಪಡ್ತೀರಾ? ಯಾವ್ದಾದ್ರು ಸ್ಮಾಲ್ ಟ್ರಿಕ್ಸ್ ಇದೆಯಾ, ಏನು ಎತ್ತ ಅಂತ ಕಮೆಂಟ್ ಮಾಡಿ. ಹಂಗೆ ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ನಮಸ್ಕಾರ.